ಎಸೆನೋ ಈ ಜಾತಿ ಗಣತಿ ವಿಚಾರಕ್ಕೆ ಬರೋದಾದ್ರೆ ಮೊದಲಿನಿಂದಲೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇತ್ತು. ಇದೀಗ ಈ ಜಾತಿ ಗಣತಿ ಸಮೀಕ್ಷೆಗೆ ಕಾಲೇಜು ವಿದ್ಯಾರ್ಥಿಗಳನ್ನ ಬಳಕೆ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಜಾತಿ ಗಣತಿ ಸಮೀಕ್ಷೆಗೆ ಕಾಲೇಜು ವಿದ್ಯಾರ್ಥಿಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರಿನಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ದೇವರಾಜ ಅರಸು ರಸ್ತೆಯ ಸಮೀಪ ಜಾತಿ ಗಣತಿ ಸರ್ವೆಯನ್ನ ಮಾಡಲಾಗ್ತಾ ಇತ್ತು. ವಿದ್ಯಾರ್ಥಿಗಳು ಸರ್ವೆ ನಡೆಸ್ತಾ ಇರುವ ವಿಚಾರ ಈಗ ಬಹಿರಂಗ ಆಗಿದೆ. ಜನರು ಕೇಳಿದ ಪ್ರಶ್ನೆಗೆ ಸೂಕ್ತ ಉತ್ತರವನ್ನ ಯುವಕರು ನೀಡಿಲ್ಲ. ಯುವಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಾರ್ವಜನಿಕರು. ಜಾತಿ ಗಣತಿಗೆ ವಿದ್ಯಾರ್ಥಿಗಳನ್ನ ನಿಯೋಜಿಸಿದ್ದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಸ್ಟೂಡೆಂಟ್ಸ್ ಮೊಬೈಲ್ನಲ್ಲಿ ಸರ್ವೆ ಆಪ್ ಅನ್ನ ಡೌನ್ಲೋಡ್ ಮಾಡಿದ್ದಾರೆ. ಸರ್ವೆ ಬೇಗ ಮುಗಿಸಲು ಸ್ಟೂಡೆಂಟ್ ಬಳಕೆ ಅಂತ ಉತ್ತರವನ್ನ ಕೊಡ್ತಾ ಇದ್ದಾರೆ. ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಫೋನ್ ಮಾಡಿ ಸ್ಥಳೀಯರು ತರಾಟೆ ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕೆ ನೀವು ವಿದ್ಯಾರ್ಥಿಗಳನ್ನ ಈ ಸರ್ವೆಗೆ ಬಳಕೆ ಮಾಡ್ಕೊಂಡಿದ್ದೀರಾ ಅಂತ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಇನ್ನು ಪ್ರಾರಂಭದಿಂದಲೂ ಕೂಡ ಈ ಜಾತಿ ಗಣತಿ ಸಮೀಕ್ಷೆ ವಿಚಾರಕ್ಕೆ ಪರ ವಿರೋಧದ ಚರ್ಚೆ ನಡೀತು. ಕೆಲವೊಂದಿಷ್ಟು ಗೊಂದಲಗಳಿತ್ತು. ಅದೆಲ್ಲದರ ನಡುವೆಯೂ ಕೂಡ ಈ ಒಂದು ಸಮೀಕ್ಷೆಯನ್ನ ಪ್ರಾರಂಭ ಮಾಡಲಾಯಿತು. ಅದರ ಜೊತೆಗೆ ಟೀಚರ್ಸ್ ಏನು ನಿಯೋಜನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಟಾರ್ಗೆಟ್ ಅನ್ನ ನೀಡಲಾಯಿತು. ಆದ್ರೆ ಈಗ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಸರ್ವೆಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸಾರ್ವಜನಿಕರು ಆ ಯುವಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಈ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಏನಂದ್ರೆ ಟ್ರೈನಿಂಗ್ ಪಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಸರಿಯಾಗಿ ಸರ್ವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರೇ ಕಷ್ಟ ಪಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಯುವಕರಿಗೆ ಏನ್ ಗೊತ್ತಿರುತ್ತೆ? ಇವ್ರನ್ನ ಸರ್ವೆ ಮಾಡ್ಲಿಕ್ಕೆ ಬಿಟ್ಟಿದ್ದಾರಲ್ಲ, ಅದು ಹೇಗೆ ಪರ್ಮಿಷನ್ ಸಿಕ್ತು ಅಂತ ಗೊತ್ತಾಗ್ತಾ ಇಲ್ಲ. 60 ಪ್ರಶ್ನೆಗಳನ್ನ ಕೇಳಬೇಕು ಅಂತ ಸರ್ಕಾರ ಏನು ಹೇಳಿದೆ. ಆ 60 ಪ್ರಶ್ನೆಗಳನ್ನ ಯಾವ ರೀತಿ ಕೇಳಬೇಕು, ಯಾವ ವಿಚಾರವಾಗಿ ಕೇಳಬೇಕು, ಈ ಯುವಕರಿಗೆ ಏನ್ ಟ್ರೈನಿಂಗ್ ಇರುತ್ತೆ ಅಂತ ಇವ್ರನ್ನ ಈ ರೀತಿ ಸರ್ವೆ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಕಣ್ಮುಚ್ಚನಾರು ಕೂತಿದ್ದಾರ ಗೊತ್ತಾಗ್ತಾ ಇಲ್ಲ. ಸ್ಟೂಡೆಂಟ್ಸ್ಗೆಲ್ಲ ನೀವು ಕಳಿಸ್ಬೋದಾ ಸಮೀಕ್ಷೆಗೆ? ನೀವು ಈ ಸ್ಟೂಡೆಂಟ್ಸ್ ಒಂದ್ ನಿಮಿಷ ಮೇಡಮ್, ಸ್ಟೂಡೆಂಟ್ಸ್ ನೀವು ಕಳ್ಸೋದಕ್ಕೆ ಅವಕಾಶ ಇದೆಯಾ? ನೀವು ಏನಾರ ಹೇಳಿ ಮೇಡಮ್, ನೀವು ಬರೋ ಪ್ರಶ್ನೆ ಅಲ್ಲ. ಅದು ಹೆಂಗೆ ಸ್ಟೂಡೆಂಟ್ಸ್ಗಳು ಕಳ್ಸಿದ್ರಿ ನೀವು ಇಲ್ಲಿಗೆ? ಸ್ಟೂಡೆಂಟ್ಸ್ ಹೆಂಗೆ ಕಳ್ಸಿದ್ರಿ ಮೇಡಮ್ ನೀವು? ಇವ್ರು ಏನ್ ಮಾಡ್ತಾರೆ ಮೇಡಮ್ ಸ್ಟೂಡೆಂಟ್ಸ್? ಇನ್ನು ಸರ್ವೆಯ ವೇಳೆ ಕೋಳಿ ಕುರಿ ಬಗ್ಗೆ ಎಲ್ಲಾ ಕೇಳಬೇಡಿ. ಜಾತಿ ಗಣತಿ ಸಮೀಕ್ಷೆ ಸಿಬ್ಬಂದಿಗೆ ಡಿಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಕೋಳಿ ಎಷ್ಟಿದೆ, ಕುರಿ ಎಷ್ಟಿದೆ, ಇದ್ಯಾವುದನ್ನು ಕೂಡ ಕೇಳಬೇಡಿ. ಜಾತಿ ಗಣತಿ ಸಮೀಕ್ಷೆ ಸಿಬ್ಬಂದಿಗೆ ಡಿಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಚಿನ್ನಾಭರಣ ಬಗ್ಗೆ ಮಾಹಿತಿ ಕೇಳದಂತೆ ಸೂಚನೆ ಕೊಟ್ಟಿದ್ದಾರೆ. ಸಮೀಕ್ಷೆಗೆ ತುಂಬಾ ಹೊತ್ತು ಮಾಡಬೇಡಿ ಅಂತ ಡಿಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ವೆ ಪ್ರಶ್ನೆಗೆ ನಿನ್ನೆ ತಂಡ ಹೊಡೆದಿದ್ರು ಡಿಕೆ ಶಿವಕುಮಾರ್ ಅವರು. ಏನ್ರಿ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಂತೆ. ಸಮೀಕ್ಷೆ ಸುಲಭ ಮಾಡಲು ಡಿಕೆ ಶಿವಕುಮಾರ್ ಸೂಚಿಸಿದ್ದಾರಂತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಶ್ನೆ ಕೇಳಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ವೆ ವೇಳೆ ಕೋಳಿ ಕುರಿ ಬಗ್ಗೆ ಎಲ್ಲ ಕೇಳಬೇಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಬ್ಬಂದಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಸಮೀಕ್ಷೆಗೆ ತುಂಬಾ ಹೊತ್ತು ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ಚಿನ್ನಾಭರಣದ ಬಗ್ಗೆ ಮಾಹಿತಿ ಕೇಳದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಜಾತಿ ಗಣತಿ ಮಾಡಬೇಕು, ಸಮೀಕ್ಷೆ ಮಾಡಬೇಕು ಅಂತ ಚಿನ್ನಾಭರಣವನ್ನ ದೋಚೋದಕ್ಕೆ ಖದೀಮರು ಜಾತಿ ಗಣತಿ ಸಮೀಕ್ಷೆ ಹೆಸರಿನಲ್ಲಿ ಬಂದಿದ್ರು. ಆ ಒಂದು ವಿಚಾರ ಕೂಡ ನಿಮ್ಗೆ ಗೊತ್ತಿದೆ. ಹಾಗಾಗಿ ಚಿನ್ನಾಭರಣದ ವಿಚಾರವನ್ನ ಕೇಳಬೇಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸರ್ವೆಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ಮನೆಗೆ ತೆರಳಿ ಸರ್ವೆ ಮಾಡುವ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರೇ ಸುಸ್ತಾಗಿ ಹೋದ್ರಂತೆ. ಅಯ್ಯೋ ಏನ್ರಿ ಇಷ್ಟೆಲ್ಲ ಪ್ರಶ್ನೆ ಕೇಳ್ತೀರಾ, ಇಷ್ಟೊಂದು ಪ್ರಶ್ನೆ ಕೇಳಿದ್ರೆ ಹೆಂಗ್ರಿ ಉತ್ತರ ಕೊಡಕ್ಕಾಗುತ್ತೆ ಅಂತ ತಂಡ ಹೊಡೆದಿದ್ದಾರೆ. ಹಾಗಾಗಿ ಈ ಒಂದು ಸಮೀಕ್ಷೆಯನ್ನ ಸುಲಭ ಮಾಡಬೇಕು ಅಂತ ಸರ್ಕಾರಕ್ಕೂ ಕೂಡ ಹೇಳಿದ್ದಾರಂತೆ. ಇದರ ಜೊತೆಗೆ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಸಮೀಕ್ಷೆಗೆ ತುಂಬಾ ಹೊತ್ತು ಮಾಡಬೇಡಿ, ಕಡಿಮೆ ಸಮಯದಲ್ಲಿ ಸುಲಭವಾಗಿರ್ಲಿ ಸಮೀಕ್ಷೆ ಅಂತ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಕೇಂದ್ರ ಸಚಿವರು ವಿ ಸೋಮಣ್ಣ ಅವರು ಕೂಡ ಗುಡುಗಿದ್ರು. ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ, ಅನಕ್ಷರಸ್ಥರಿಗೆ ಯಾವ ರೀತಿ ಅರ್ಥ ಆಗುತ್ತೆ, ಆನ್ಲೈನ್ನಲ್ಲಿ ನೀವು ಯಾವ ರೀತಿ ಸಮೀಕ್ಷೆ ಮಾಡ್ತೀರಾ ಅಂತ ಕೇಂದ್ರ ಸಚಿವರಾಗಿದ್ದಂತಹ ವಿ ಸೋಮಣ್ಣ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಏನ್ರಿ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ, ಹೆಂಗ್ರಿ ಆಗುತ್ತೆ ಇಷ್ಟು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ, ಸ್ವಲ್ಪ ಸುಲಭ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರಂತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಶ್ನೆ ಕೇಳಲಿ ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ.
ಕೋಳಿ ಕುರಿ ಎಲ್ಲ ಕೇಳೋದೆಲ್ಲ ಬಿಟ್ಬಿಡಿ. ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ. ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ಅವ್ರು ಏನು ಮಾಡ್ತಾರೆ ಏನು ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ ಅಂತ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾನು ಆಫೀಸರ್ಸ್ಗೆ ಹೇಳಿ ಕಳ್ಸಿದ್ದೀನಿ. ಕೋಳಿ ಕುರಿ ಎಲ್ಲ ಕೇಳೋದೆಲ್ಲ ಬಿಟ್ಬಿಡಿ. ನೀವು ಚಿನ್ನ